ಶಿವನ ನಿನ್ನ ಸಂಸಾರ. ಇದೇನು ಮೀನಾಕ್ಷಿ, ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಎಲ್ಲಿಗೆ ನಿನ್ನ ಪಯಣ? ಏನೂ ಇಲ್ಲ, ನಮ್ಮೂರಲ್ಲಿ ಒಬ್ಬನಿಗೆಂತೆ ನಾನು ಹಣ ಕೊಟ್ಟಿದ್ದೆ. ಆದ್ರೆ ಹಣವನ್ನು ಕೊಟ್ಟು 3 ತಿಂಗಳಾಗಾಯ್ತು. ಕೇಳಲು ಹೋದರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾನೆ ಆ ಬಡ್ಡಿ ಮಗ. ಅದಕ್ಕಾಗಿ ಅವನ ಪ್ರಾಣವನ್ನೇ ತೆಗೆಯಬೇಕೆಂದು ಹೊರಟಿದ್ದೇನೆ. ಸ್ವಲ್ಪ ದಾರಿ ನೋಡು, ಹಣದ ಆಸೆಗೆ ನೀನು ಅವನನ್ನು ಕೊಲೆ ಮಾಡಿದೆ. ನಾಳೆ ನೀನು ಶರಮನೆ ವಾಸ ಮಾಡಬೇಕಾಗುತ್ತದೆ. ಆಗ ನೀನು ಗಂಡಿನ ಗಂಡನ ಮಾನ ಮರ್ಯಾದೆ ಏನಾಗ್ಬೋದು ಅಂತ ವಿಚಾರ ಮಾಡಿದೀಯಾ? ಏನು? ಹೋಗ್ಲಿ ಬಿಡಿ, ಅದನ್ನೆಲ್ಲ ನನ್ನ ಮನಸ್ಸಿನಲ್ಲಿ ಯಾವುದೇ ವಿಚಾರನೂ ಮಾಡಿಲ್ಲ. ನನ್ನನ್ನು ನಂಬಿಸಿ ಮೋಸ ಮಾಡಿದವರಿಗೆ ಅವರನ್ನು ಎಂದಿಗೂ ನಾನು ಸುಮ್ಮನೆ ಬಿಡುವುದಿಲ್ಲ. ಈ ನನ್ನ ಪಿಸ್ತಲಿಗೆ ಗುಂಡಿಟ್ಟು ಕೊಲೆ ಮಾಡುವುದೇ ನನ್ನ ಆಟ. ಒಂದ ವೇಳೆ ನನ್ನನ್ನು ನಂಬಿ ಬಂದರೆ ಅವರಿಗೆ ನಾನು ಪ್ರಾಣವನ್ನೇ ಕೊಡುತ್ತೇನೆ. ನನ್ನ ಹಿಂದೆ ನನಗೆ ಮೋಸ ಮಾಡಿದರೆ ಅವರ ಪ್ರಾಣವನ್ನೇ ತೆಗೆಯುತ್ತೇನೆ. ಇದು ತಪ್ಪು ಅಂತ ಹೇಳ್ತಾ ಇದ್ದೇನೆ ಮಹೇಂದ್ರ. ದಿಸ್ ಪಾಯಿಂಟ್ ಈಸ್ ಕರೆಕ್ಟ್. ಮೀನಾಕ್ಷಿ, ನಾನು ನಿನ್ನ ಹತ್ತಿರ ಸ್ವಲ್ಪ ಕೆಲಸವಿದೆ. ಸ್ವಲ್ಪ ನಿನ್ನ ಜೊತೆ ಮಾತನಾಡಬೇಕು. ಹೌದಾ? ಯಾವ ವಿಷಯವನ್ನು ಹೇಳಿ? ಭಯ ಪಡಬೇಡಿ, ಧಾರಾಳವಾಗಿ ಹೇಳ್ಬೋದು. ಏನೂ ಇಲ್ಲ ಮೀನಾಕ್ಷಿ, ನಾವು ಇಲ್ಲಿವರೆಗೆ ಕದ್ದು ಕಾಮನ ಕ್ರೀಡೆಯಾಡಿದ್ದೇವೆ. ಏಕೆಂದ್ರೆ ನಾವು ಇಬ್ಬರು ಕೂಡಿಕೊಂಡು ತಪ್ಪು ಮಾಡಿದ್ದೇವೆ. ಆ ಸರಸವನ್ನು ನಾವು ಇಲ್ಲಿಗೆ ನಿಲ್ಲಿಸ್ಬೇಕಂತ ನಾನು ತೀರ್ಮಾನಿಸಿದ್ದೇನೆ. ಏಕೆಂದ್ರೆ ನಿನಗೂ ಒಬ್ಬ ಗಂಡನಿದ್ದಾನೆ. ನಾಳೆ ಈ ವಿಷಯ ಹೊರಗಿನ ಜನರಿಗೆ ಗೊತ್ತಾದರೆ ನಿಮ್ಮ ಗಂಡ ಹೆಂಡಿರ ಮಾನ ನಾನೇ ಹರಾಜು ಹಾಕಿದಂತಾಗುತ್ತದೆ. ಅದಕ್ಕೆ ನಮ್ಮಿಬ್ಬರ ಈ ಪ್ರೇಮ ಬಂಧನವನ್ನು ಇಲ್ಲಿಗೆ ಹರಿದುಕೊಂಡರೆ, ನಿನ್ನ ದಾರಿನು ನೀನು ನೋಡಿಕೊಂಡರೆ, ನಾನು ಮದುವೆಯಾಗಬೇಕಂತ ತೀರ್ಮಾನಿಸಿದ್ದೇನೆ. ಮಿಸ್ಟರ್ ಮಹೇಂದ್ರ, ಇನ್ನೊಂದು ಸಲ ನಿನ್ನ ಮದುವೆ ಬಗ್ಗೆ ಮಾತನಾಡದೆ ಕರೆಯಾದ್ರೆ ನಿನ್ನ ನಾಲಿಗೆನ ಕತ್ತರಿಸಿ ಹಾಕಿಬಿಟ್ಟೆ ಅನ್ನೋ ಒಬ್ಬರು ಹೇಳ್ತಾರ. ಯಾಕೆ ಭಯನ? ಮಾಡಿಕೊಂಡ ಗಂಡನಿಗೆ ವಂಚಿಸಿ, ಆದರೆ ನನ್ನ ಗಂಡ ಗಳಿಸಿರುವ ಹಣ ಆಸ್ತಿ ಎಲ್ಲ ನಿನ್ನ ಹುಡಿಯಲ್ಲಿ ತುಂಬಿದೆ. ಯಾಕೆ ಗೊತ್ತಾ? ಆದ್ರೆ ನನ್ನ ಗಂಡನಿಗೆ ಮೋಸ ಮಾಡಿ ನಿನ್ನೊಂದಿಗೆ ಓಡಿ ಬರಲು, ನಿನ್ನೊಂದಿಗೆ ಬಾಳೆ ಮಾಡಬೇಕೆಂದು ಆಸೆಯಿಂದ ಹೊತ್ತು ಬಂದವಳು ನಾನು. ಅಂದಾಗ ನೀನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದಲ್ಲ, ಯಾರಿಗಾಗಿ ಈ ಮಾತು ಹೇಳ್ತಾ ಇದ್ದೀಯ? ನೋಡು, ಇಷ್ಟೊಂದು ಹೇಳಬೇಕಾದ್ರೆ ನನ್ನ ಗಂಡನಿಗೆ ನಡೆಸಿಕೊಟ್ಟು ಹಣ, ಆಸ್ತಿ, ಬೆಳ್ಳಿ, ಬಂಗಾರ ಎಲ್ಲವೂ ನಿನಗೆ ನೀಡಿದ್ದೇನೆ. ಅಂದಾಗ ಎರಡನೇ ಗಂಡ ನೀವೇ ಅಂತ ತಿಳಿದುಕೊಳ್ಳಬೇಕು. ಮೀನಾಕ್ಷಿ, ಅಂದ್ರೆ ನನ್ನ ಮದುವೆ? ಡೌಂಟ್ ಮಿಸ್ಟರ್ ಮಹೇಂದ್ರ, ಮದುವೆ ಎನ್ನುವ ಶಬ್ದ ಇನ್ನೊಂದು ಸಲ ಉಚ್ಚರಿಸಿದರೆ ಪಿತ್ತ ನೆತ್ತಿ ಹೇರುತ್ತದೆ. ನನ್ನ ಗಂಡನ ನೇರಿಸಿಕೊಟ್ಟ ಮರುದಿನವೇ ಅಗ್ರಿಮೆಂಟ್ ಹಾಕಬೇಕು. ಎರಡನೇ ಗಂಡ ಅಂತ ನೀವೇ ಹಾಕಬೇಕು. ಮೆಚ್ಚಿದೆ ಮೀನಾಕ್ಷಿ, ಮೆಚ್ಚಿದೆ ನಿನ್ನ ಮಾತುಗಳನ್ನು. ನಿನಗೆ ಬರ ಪ್ರೇಮದ ಹುಚ್ಚು ಇದೆ ಅಂತ ನಾನು ತಿಳಿದುಕೊಂಡಿದ್ದೆ. ಆದರೆ ನಿನ್ನ ಅಂತರಂಗವನ್ನು ನಾನು ಅರಿತುಕೊಂಡಿರಲಿಲ್ಲ. ಮೀನಾಕ್ಷಿ, ನಾನು ತಿಳಿದುಕೊಂಡೆ ನಿನ್ನ ಮುಂದಿನ ಜೀವನದ ಕಲ್ಪನೆಯ ಕನಸುಗಳನ್ನು. ಅಂತ ಸಂದರ್ಭ ಒದಗಿ ಬಂದರೆ ನಾನೇ ಮುಂದೆ ನಿಂತು ನಿನ್ನನ್ನು ಮದುವೆ ಮಂಟಪದಲ್ಲಿ ಕೂಡಿಸಿ ಮೆರವಣಿಗೆ ತೆಗೆಸುತ್ತೇನೆ. ಮಂಟಪ? ಮಂಟಪ? ಯಾವ ಮಂಟಪ? ಅದು ಮದುವೆ ಮಂಟಪದಲ್ಲಿ ಅಲ್ಲ, ಅಲ್ಲ, ಸುಡುಗಾಡಕ್ಕೆ ಹೋಗುವ ಮಂಟಪದಲ್ಲಿ. ಇಷ್ಟು
ಇಷ್ಟೊಂದು ಅಪನಂಬಿಕೆ ನನ್ನ ಮೇಲೆ? ಇದೇನಿದೆ ಮೀನಾಕ್ಷಿ, ನನ್ನ ಮೇಲೆ ಇಷ್ಟೊಂದು ಅಪನಂಬಿಕೆಯ? ನೋಡಿ ನೋಡಿ, ನೀವು ಮನಸ್ಸಿನಲ್ಲಿ ನೀವೇನು ಮಾಡಿದ್ರೋ ಯಾರಿಗೆ ಗೊತ್ತು. ಆದರೆ ನನ್ನ ಮದುವೆಯಲ್ಲಿ ನನ್ನ ಕುಂದಿರಿಸಿದರೆ ಮಹಾರಾಜನಾಗಿ ನಿಮ್ಮನ್ನ ಮೇಲಿಸುತ್ತೇನೆ. ಇಲ್ಲ ಅಂದ್ರೆ ನನ್ನಿಂದ ನೀವು ಮೋಸ ಮಾಡಿದ್ದೇ ನಿಜವಾದ್ರೆ ಈ ನನ್ನ ಗುಂಡು ನಿಮಗೆ ಬೆನ್ನಿಗೆ ತಟ್ಟುತ್ತದೆ. ಓಕೆ? ಒಂದು ಕಂಡೀಷನ್ ಮಹೇಂದ್ರ, ಇನ್ನು 8 ದಿವಸದಲ್ಲಿ ನೀನು ಊರು ಬಿಟ್ಟು ಹೋಗಬಾರದು. ಅಕಸ್ಮಾತ್ ನನ್ನ ಮಾತು ಮೀರಿ ನೀನೇನಾದ್ರು ಹೋಗೋದಕ್ಕೆ ಆದ್ರೆ ನೀನು ಗಂತ್ರಿ ಅಂತ ನಾನು ತಿಳಿದುಕೊಳ್ಳಬೇಕಾಗುತ್ತದೆ. ಮಿಸ್ಟರ್ ಮಹೇಂದ್ರ, ಹೋಗು ಹೋಗು. ಶತ್ರು ನಿನ್ ಮುಖದ ಮೇಲೆ ಮೀಸೆ ಬರದ ಬೇಡ ಎಂದು ಕತ್ತರಿಸಿ ಹೋದರು. ಮತ್ತೆ ಮರಳಿ ಮರಳಿ ಮೀಸೆ ಬರುವ ಗಂಡಸು ನಾನು. ನನಗೆ ನಿನ್ನಿಂದ ಎಚ್ಚರಿಕೆ. ಮುರುಕು ಮನೆಯಲ್ಲಿ ಮಲಗಿಕೊಂಡು ತಿರುಕೊಂಡೊಬ್ಬ ಕನಸು ಕಂಡನಂತೆ, ರಾಜನಾಗುವ ಕನಸು. ಮೀನಾಕ್ಷಿ, ಈ ಮಹೇಂದ್ರನ ಮದುವೆ ಆಗುತ್ತೇನೆಂದು ನೀನು ಕಟ್ಟಿರುವ ಕನಸಿನ ಗೋಪುರ ಒಡೆದು ನುಚ್ಚು ನೂರಾಗುವುದು. ನಿನಗೆ ಮೋಸ ಮಾಡಿದವರನ್ನು ಗುಂಡಿಟ್ಟು ಕೊಲ್ಲುವ ಹಠ ನಿನ್ನದಾದರೆ ನನಗೆ ನಂಬಿದವರ ಕತ್ತನ್ನು ಕತ್ತರಿಸುವ